ಮಹಾಮಳೆ ಹೊಡೆತಕ್ಕೆ ಉತ್ತರದ ಜಿಲ್ಲೆಗಳ ಸ್ಥಿತಿ ಕೇಳೋದೇ ಬೇಡ. ಪ್ರವಾಹ ಪ್ರತಾಪದಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬಾಗಲಕೋಟೆ, ರಾಯಚೂರು, ಬೆಳಗಾವಿಯಲ್ಲಿ ನದಿಗಳು ಉಕ್ಕಿ ಹರಿದಿದ್ದು ಬದುಕೆ ಜಲಮಯವಾಗಿದೆ. ಉಕ್ಕಿದ ಕೃಷ್ಣ, ಬಾರೇಜ್ ಮುಳುಗಡೆ, ಸೇತುವೆಗಳು ಸ್ವಾಹ. ಬಾಗಲಕೋಟೆ ಜಿಲ್ಲೆಗೆ ಕೃಷ್ಣಾ ನದಿಯದ್ದೇ ಆತಂಕ. ಮಹಾರಾಷ್ಟ್ರದಲ್ಲಿ ಧೋ ಅಂತ ಸುರಿದ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಡಲಾಗಿದೆ. ಇದರಿಂದ ಚಿಕ್ಕಪಡಸಲಗಿಯಲ್ಲಿ ರೈತರೇ ನಿರ್ಮಿಸಿದ ಶ್ರಮಬಿಂದು ಸಾಗರ ಬ್ಯಾರೇಜ್ ಮುಳುಗಡೆಯಾಗಿದೆ. ಇಷ್ಟೇ ಅಲ್ಲ, ನದಿ ಪಾತ್ರದ 100 ಎಕರೆ ಕಬ್ಬು ನೀರು ಪಾಲಾಗಿದೆ. ಮೋಟಾರ್ ಪಂಪ್ಗಳು ಕೊಚ್ಚಿ ಹೋಗಿವೆ. ಜಮಖಂಡಿಯ 20 ಹಳ್ಳಿಗಳಿಗೆ ಪ್ರವಾಹ ಭೀತಿ ಶುರುವಾಗಿದೆ. ಸದ್ಯ ನಾವಿರೋದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಅಂತ ಏನು ಗ್ರಾಮ ಇದೆ. ಆ ಗ್ರಾಮದ ವ್ಯಾಪ್ತಿಯಲ್ಲಿ ಏನು ಹರಿತಾ ಇರುವಂತಹ ಕೃಷ್ಣಾ ನದಿಯ ಒಂದು ರಮಣೀಯ ದೃಶ್ಯವನ್ನ ನಾವು ತೋರಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ತುಂಬಾನೇ ವಿಸ್ತಾರವಾಗಿ ಈಗಾಗಲೇ ಕೃಷ್ಣಾ ನದಿ ಹರಿತಾ ಇರುವಂತದ್ದು. ನದಿಯಲ್ಲಿ ಈಗಾಗಲೇ ಸುಮಾರು ಒಂದು 2 ಲಕ್ಷ ಕ್ಯೂಸೆಕ್ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದ್ರಿಂದ ಈ ಒಂದು ಜಮಖಂಡಿ ಭಾಗದಲ್ಲಿರುವಂತಹ ಸುಮಾರು ಒಂದು 20 ರಿಂದ 30 ಹಳ್ಳಿಗಳ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಪ್ರವಾಹದ ಭೀತಿ ಆವರಿಸಿದೆ. ಯಾಕಂತಂದ್ರೆ ಈಗಾಗಲೇ ನದಿಯ ನೀರು ಹೊಲಗಳಿಗೆ ನುಗ್ಗಿ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಭೀಮಾ ರಣಾರ್ಭಟ, ಬೆಳೆಗಳು ಸರ್ವನಾಶ. ರಾಯಚೂರಿನಲ್ಲಿ ಭೀಮಾ ನದಿ ಆರ್ಭಟ ಜೋರಾಗಿದೆ. ನಾರಂಪುರ್ ಅಣೆಕಟ್ಟಿನಿಂದ ನೀರು ಹೊರಬಿಟ್ಟಿದ್ರಿಂದ ನದಿಯಲ್ಲಿ ಒಳಹರಿವು ಹೆಚ್ಚಳವಾಗಿದೆ. ಶಹಾಪುರ, ಸುರಪುರ, ಕಲಬುರಗಿ ಸಂಪರ್ಕ ಕಲ್ಪಿಸುವ ಸೇತುವೆ ಮುಳುಗಡೆಯಾಗಿದೆ. ನದಿ ಪಾತ್ರದ ಜಮೀನುಗಳಿಗೆ ಜಲದಾಳಿಯಾಗಿದ್ದು ಮೋಟಾರ್ ಪಂಪ್ಗಳು ಕೂಡ ನದಿ ಪಾಲಾಗಿವೆ. ನಾರಂಪುರ ಅಣೆಕಟ್ಟೆಯಿಂದ 2,61,000 ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದಾರೆ. ಇಲ್ಲಿ ಬ್ರಿಡ್ಜ್ಗಿಷ್ಟು ನೀರು ಬಂದರೆ ಮುಳುಗಡೆ ಆಗಂಗಿಲ್ಲ. ಬಟ್ ಆದರೆ ಕೆನಲ್ಗಳ ನೀರು ಯಾರು ಕಟ್ಟದ ಕಾರಣ ಕೆನಲ್ ನೀರು, ಭೀಮಾ ನದಿ ನೀರು 2 ಹೆಚ್ಚಾದ ಕಾರಣ ಇದು ಜಲವತ್ತಗೊಂಡಿದೆ. ಆದಾಗ್ಯೂ ನಾವು ಗ್ರಾಮ ಪಂಚಾಯತ್ ಸದಸ್ಯ ಆಗಿ ಇಲ್ಲೆಲ್ಲ ಯಾರು ಬರಾಕತ್ತಾರ ಅವರಿಗೆಲ್ಲ ಸ್ವಲ್ಪ ಏಳಗತ್ತಿ ಹೋಗ್ಬೇಡ್ರಿ ಅಂತ ಹೇಳಿ ಇದು ಮಾಡಿವಿ. ಪೊಲೀಸ್ ಅವರಿಗೂ ಇನ್ಫಾರ್ಮೇಶನ್ ಕೊಟ್ಟಿವಿ. ಮಲಪ್ರಭಾ ಭರ್ತಿ, ಬಾಗಿನ ಅರ್ಪಿಸಿದ ಜನ. ಬೆಳಗಾವಿಯಲ್ಲಿ ಮಲಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಬಂದಿದ್ದು ಈ ಭಾಗದ ರೈತರಿಗೆ ಸಂತಸ ತಂದಿದೆ. ಹೀಗಾಗಿ ಜಾಲಿಕೊಪ್ಪ ಗ್ರಾಮಸ್ಥರು ಶಿವಾನಂದ ಗುರೂಜಿ ನೇತೃತ್ವದಲ್ಲಿ ನದಿಗೆ ಬಾಗಿನ ಅರ್ಪಿಸಿದ್ರು. ಪಶ್ಚಿಮ ಘಟ್ಟದಲ್ಲಿನ ಮಳೆ ಎಫೆಕ್ಟ್ನಿಂದಾಗಿ ಉತ್ತರದ ಜಿಲ್ಲೆಗಳಿಗೆ ಜಲಕಂಟಕ ಎದುರಾಗಿದೆ. ಪ್ರವಾಹ ಪ್ರತಾಪಕ್ಕೆ ರೈತರು ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.